ನಮಸ್ಕಾರ, ನಮ್ಮ ಚಾನಲ್ಗೆ ಸ್ವಾಗತ. ನಾನಿವತ್ತು ಟೊಮೆಟೊ ರೈಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಹಸಿ ಕಡಲೆ ಬೀಜ ಹಾಕ್ತಾಯಿದ್ದೀನಿ. ಕುಕ್ಕರ್ ಕಾಯಿಸೋಕೆ ಹಚ್ಚಿದ್ದೀನಿ. ಸ್ವಲ್ಪ ಕಡಲೆ ಬೀಜ ಹಸಿ ಹಾಕ್ಕೊಂಡಿದ್ದೀನಿ. ಹಸಿ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಇದು ಅವರೆಕಾಳು ಬಿಡಿಸಿಟ್ಟಿರುವಂಥದ್ದು ನೀರಲ್ಲಿ ಹಾಕಿಟ್ಟಿರ್ತೀನಿ. ಒಂದು ವಾರ ಆದರೂ ಏನಾಗಲ್ಲ, 2 ದಿವಸಕ್ಕೊಮ್ಮೆ ನೀರು ಚೇಂಜ್ ಮಾಡ್ಕೊಳ್ಳಿ, ಚೆನ್ನಾಗಿ ಫ್ರೆಶ್ ಆಗಿರುತ್ತೆ. ಇದು ಬಟಾಣಿ, ಇದು ಕೂಡ ನೀರಲ್ಲಿ ಹಾಕಿಟ್ಟಿರ್ತೀನಿ. ಇದು 2-3 ದಿವಸಕ್ಕೊಮ್ಮೆ ನೀರು ಚೇಂಜ್ ಮಾಡಿ ಇಟ್ಕೊಳ್ಳಿ. ವಾರ ತನಕ ಫ್ರೆಶ್ ಆಗಿರುತ್ತೆ, ರಸ ಹಿಂಗೋದಿಲ್ಲ. ಡಬ್ಬದಲ್ಲಿ ಹಾಕಿಟ್ರೆ ರಸ ಹಿಂಗಿಬಿಡುತ್ತೆ, ನೀರಲ್ಲಾದರೆ ಫ್ರೆಶ್ ಆಗಿರುತ್ತೆ. ನೋಡಿ, ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಒಂದು 2 ಆಗೋಷ್ಟು ಮಾಡ್ತಾಯಿದ್ದೀನಿ ನಾನು. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟಿದ್ದೀನಿ. ಇವಾಗ ಇದನ್ನು ಸ್ವಲ್ಪ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ. ಇದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು, ಅಂದರೆ ಚಿಕ್ಕ ಟೇಬಲ್ ಸ್ಪೂನ್ ತೊಗೊಂಡ್ಬಿಡ್ಬೇಕು. ಯಾಕಂದ್ರೆ ಸಾಸಿವೆ ಜಾಸ್ತಿ ಆಗಿಬಿಡುತ್ತೆ ಅದಕ್ಕೆ ಅಡುಗೆಗೆ ಹಾಕೋವಾಗ. ಅದಕ್ಕೆ ಇದು ಚಿಕ್ಕದು ಮಕ್ಕಳದ್ದು ತಿಂಡಿ ತಿನ್ನೋದಿರುತ್ತಲ್ಲ, ಅಂಥದ್ದು ಇಟ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ. 1 ಟೇಬಲ್ ಸ್ಪೂನ್ ಅಂದರೆ ಚಿಕ್ಕ ಟೇಬಲ್ ಸ್ಪೂನಿಂದ ಹಾಕಿದ್ವಿ. 1/4 ಟೇಬಲ್ ಸ್ಪೂನ್ ಸಾಸಿವೆ, 1/4 ಟೇಬಲ್ ಸ್ಪೂನ್ನಷ್ಟು ಜೀರಿಗೆ. ಇವೆಲ್ಲ ಕೆಲವೊಂದು ಐಟಮ್ಗಳು ಜಾಸ್ತಿ ಆಗಬಾರ್ದಲ್ಲ, ಅರಿಶಿನ ಎಲ್ಲ. ಅದಕ್ಕೆ ಸ್ವಲ್ಪ ಚಿಕ್ಕ ಸ್ಪೂನ್ ಇಟ್ಕೊಂಡ್ಬಿಟ್ರೆ ನಮ್ಗೆ ಜಾಸ್ತಿ ಆಗೋಲ್ಲ. ಇದು ಸ್ವಲ್ಪ 1 ಚಿಟಿಕೆಯಷ್ಟು ಅರಿಶಿನ, 2 ಪಲಾವ್ ಎಲೆ ಹಾಕ್ತಾಯಿದ್ದೀನಿ. ಅದು ಮುರಿದು 1 ಎಲೆಯಲ್ಲಿ 2 ಪೀಸ್ ಮಾಡಿ. ಪಲಾವ್ ಎಲೆ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಪಲಾವ್ ಮಾತ್ರ ಹಾಕಬೇಕಂತೇನಿಲ್ಲ, ಟೊಮೆಟೊ ರೈಸು, ಬಿಸಿಬೇಳೆ ಬಾತು ಎಲ್ಲಕ್ಕೂ ಹಾಕ್ಕೋಬೋದು. ಅದನ್ನು ಚೆನ್ನಾಗಿರುತ್ತೆ. ಬೇರೆ ಯಾವುದೇ ಸಾಂಬಾರು ಪೌಡ್ರ್ ಅಗತ್ಯ ಕೂಡ ಇರೋದಿಲ್ಲ. ಇದು ನಾನು 1 ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ, ದಪ್ಪ ಟೊಮೆಟೊ. ಇದು 2 ಈರುಳ್ಳಿ ಚಿಕ್ಕದು. ಇದು ಸ್ವಲ್ಪ ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು 4 ಎಲೆಯಷ್ಟು ಕರಿಬೇವು ಎಲ್ಲ ಸೇರಿ ಕಟ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ. ಇದಕ್ಕೆ ಹಾಕೋತಾ ಇದ್ದೀನಿ ಇವಾಗ. ಇದು ಸ್ವಲ್ಪ ಫ್ರೈ ಆಗಿ ಚೆನ್ನಾಗಿ. ಇವಾಗ ಇದೆಲ್ಲನೂ ಇದಕ್ಕೆ ಹಾಕ್ಕೊಂಡ್ಬಿಡೋಣ. ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕಿದ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ. ಎಲ್ಲ ಸೊಪ್ಪುಗಳು ತಿಂದಾಗ ಆಗುತ್ತೆ. ಮತ್ತು ಈ ಥರ ಐಟಮ್ಗಳು ಹಾಕೋದ್ರಿಂದ ಮಕ್ಕಳಿಗೂ ಸೊಪ್ಪು ತಿನ್ನೋಕೆ ಕೆಲವು ಮಕ್ಕಳು ಇಷ್ಟನೇ ಪಡೋದಿಲ್ಲ, ಅವರಿಗೆ ಸ್ವಲ್ಪ ಸೇರಿಸಿದಾಗಿರುತ್ತೆ. ಕಾಳು ಹಸಿದು ಇದನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ ಇದಕ್ಕೆ, ಟೊಮೆಟೊ ರೈಸಿಗೆ. ಈ ಅವರೆಕಾಳು ಸೀಸನ್ನಲ್ಲಿ ಇದು ಸಿಗುತ್ತಲ್ವ, ಆರಾಮಾಗಿ ಹಾಕ್ಕೊಂಡು ನಾವು ಅಡುಗೆ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಬಟಾಣಿ ಕೂಡ ಹಾಕ್ತಾಯಿದ್ದೀನಿ. ಮಸ್ತಾಗುತ್ತೆ ಟೊಮೆಟೊ ರೈಸು. ಇಷ್ಟು ಹಾಕಿದ್ದೀನಿ. ಇಷ್ಟಪಡದೇ ಇರೋರು ಇಷ್ಟಪಟ್ಟು ತಿಂತಾರೆ, ಪದೇ ಮಾಡಿ ಅಂತಾರೆ, ಅಷ್ಟು ಮಸ್ತಾಗುತ್ತೆ. ತಕ್ಕಷ್ಟು ಅಚ್ಚ ಖಾರದ ಪುಡಿ ಹಾಕೋಣ. ಇಷ್ಟು ಹಾಕ್ತಾಯಿದ್ದೀನಿ ನಾನು. ಖಾರ ಇದೆ ಅಂತ ಸ್ವಲ್ಪ ಕಡಿಮೆನೇ ಹಾಕಿದ್ದೀನಿ. 1 ಚಿಟಿಕೆಯಷ್ಟು ಹಿಂಗೆ ಹಾಕ್ತಾಯಿದ್ದೀನಿ. ಹಿಂಗಿದ್ರೆ ಹಾಕ್ಕೊಂಡು, ಇಲ್ಲಾಂದ್ರೆ ಪರವಾಗಿಲ್ಲ, ಹಾಗೆ ಮಾಡ್ಕೋಬೋದು. ಬೆಲ್ಲ ಅಥವಾ ಸಕ್ಕರೆ, ಟೊಮೆಟೊ ಹಾಕಿರೋದ್ರಿಂದ ಸ್ವಲ್ಪ ಹಾಕ್ಕೊಳ್ಳಿ. ಬೇಡ ಅಂದರೆ ಹಾಗೆ ಕೂಡ ಬಿಡ್ಬೋದು. ಸ್ವಲ್ಪ ಸುಮ್ಮನೆ ಫ್ಲೇವರ್ಗೆ, ನಾಲಿಗೆಗೆ ರುಚಿ ಬರಲಿ ಅಂತ ಸ್ವಲ್ಪ ಹಾಕ್ತಾಯಿದ್ದೀನಿ ನಾನು. ಸಕ್ಕರೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇನ್ನೊಂದು ಸ್ವಲ್ಪ ರೈಸ್ನ 1 ಗ್ಲಾಸ್ ರೈಸ್ ತೊಗೊಂಡಿದ್ದೀನಿ. 2 ನೀರಲ್ಲಿ ವಾಶ್ ಮಾಡ್ಕೊಂಡ್ಬಂದಿದ್ದೀನಿ. ಇದಕ್ಕೆ ಹಾಕ್ತಾಯಿದ್ದೀನಿ. ನೀವು ಎಷ್ಟು ಜನಕ್ಕೆ ಮಾಡ್ತಿರ್ತೀರ ನೋಡಿಕೊಂಡು ಹಾಕ್ಕೊಳ್ಳಿ ಅಷ್ಟೇ. ಇದರೊಳಗೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಮಸ್ತ್ ಕಾಣಿಸ್ತಾ ಇದೆ ಅಂತ. ನೋಡಿದ್ರೆ ಬಾಯಲ್ಲಿ ನೀರು ಬರಬೇಕಂತ ಅನಿಸ್ತಾ ಇದೆ. ತುಂಬ ಚೆನ್ನಾಗಿರುತ್ತೆ. ಈ ಥರ ಕಾಳುಗಳು ಹಸಿ ಕಡಲೆ ಬೀಜ ತಂದಿದ್ರಿ ಅಂದರೆ ಅದನ್ನು ಒಂದು ಸ್ವಲ್ಪ ಬೀಜ ತೆಗೆದುಬಿಟ್ಟು ಸ್ವಲ್ಪ ವಾಶ್ ಮಾಡ್ಕೊಂಡು ಹಾಕ್ಕೊಂಬಿಡಿ. ಅದು ತುಂಬ ಟೇಸ್ಟಿ ಬರುತ್ತೆ. ಹಸಿ ಕಡಲೆಕಾಯಿ ತಂದಿದ್ರೆ ಬೀಜನ ತಗೊಂಡು ಅದನ್ನು ಹಾಕಿ ಮಾಡ್ಬೋದು. ಟೊಮೆಟೊ ರೈಸ್, ಬಿಸಿಬೇಳೆ ಬಾತಿಗೆಲ್ಲ. ಆಮೇಲೆ ಸ್ವೀಟ್ ಖಾರ ಅಂತಂದರೆ ಅದನ್ನು ಹಾಕಿ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ವೆರೈಟಿ ಮಾಡಿದ್ರೆ. ನೀರು ಹಾಕ್ತೀನಿ ಇವಾಗ ಬೇಕಾದಷ್ಟು. 1ಕ್ಕೆ 3 ಅಂತ ನೋಡಿ ಹಾಕ್ಕೊಳ್ಳಿ ನೀರು. ನಾನು ಒಂದು ಅಂದಾಜನ್ನ ಹಾಕ್ತಾಯಿದ್ದೀನಿ, ಎಕ್ಸ್ಪೀರಿಯೆನ್ಸ್ ಇರೋದ್ರಿಂದ. ಎಕ್ಸ್ಪೀರಿಯೆನ್ಸ್ ಇದ್ದರೂ ಕೂಡ ಒಂದೊಂದು ಸಲ ನಮಗೂ ಹೆಚ್ಚು ಕಡಿಮೆ ಆಗುತ್ತೆ. ಆದ್ರೂ ಹಾಗೆ ಮ್ಯಾನೇಜ್ ಮಾಡ್ತಿರ್ತೀವಿ. ಹಾಗಂತ ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಭಾರಿ ಪರ್ಫೆಕ್ಟ್ ಅಂತ ಏನೂ ಅಲ್ಲ. ಇವಾಗ ಇದಕ್ಕೆ ಉಪ್ಪು ಖಾರ ಏನಾದರೂ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳೋಕೆ ಸ್ವಲ್ಪ ಈ ಥರ ಕೈಯಲ್ಲಿ ಹಾಕ್ಕೊಂಡು ನೋಡ್ಕೊಳ್ಳಿ. ಕಡಿಮೆ ಅನಿಸಿದ್ರೆ ಮತ್ತು ಸ್ವಲ್ಪ ಹಾಕ್ಕೊಂಬಿಡಿ. ಇವಾಗ ನಾನು ಇದಕ್ಕೆ ಮುಚ್ಚಿ ಬೇಯಿಸಕ್ಕೆ ಹಾಕ್ತಾಯಿದ್ದೀನಿ. ಕುಕ್ಕರ್ ಆರಿದೆ. ಇವಾಗ ಚೆನ್ನಾಗಿ ಗಮ್ ಅಂತ ಇದೆ ಟೊಮೆಟೊ ರೈಸ್.
ಮಸ್ತ್ ಅವರೆಕಾಳು, ಬಟಾಣಿ, ಹಸಿ ಕಡಲೆ ಬೀಜ ಇವೆಲ್ಲ ಮೇಲೆ ತೇಲ್ತಾ ಇದೆ. ಕಮ್ಮಂತ ಇದೆ ನೋಡಿ. ಬಿಸಿ ಬಿಸಿಯಾಗಿ ಚಳಿಗಾಲದಲ್ಲಿ ಈ ಥರ ಬಿಸಿ ಬಿಸಿಯಾಗಿ ಮಾಡ್ಕೊಂಡು ತಿಂದರೆ ಮೆಂತ್ಯ ಸೊಪ್ಪಿನ ಗಮ್ಮಲು ತುಂಬ ಚೆನ್ನಾಗಿರುತ್ತೆ. ಬಿಸಿ ಬಿಸಿಯಾದ ಟೊಮೆಟೊ ರೈಸ್ಗೆ ಒಂದು ಸ್ಪೂನ್ ತುಪ್ಪ ಹಾಕೊಂಡು ತಿಂದರೆ ಎಷ್ಟು ಮಸ್ತ್ ಇರುತ್ತೆ ನೋಡಿ. ಈಗ ಟೊಮೆಟೊ ರೈಸ್ಗೆ ತುಪ್ಪ ಹಾಕ್ತಾಯಿದ್ದೀನಿ. ಗಮ್ ಅಂತ ಇದೆ ಟೊಮೆಟೊ ರೈಸು. ಗಟ್ಟಿ ತುಪ್ಪ ಹಾಕ್ತಾಯಿದ್ದೀನಿ, ಅದರ ಮೇಲೆ ಕರ್ಕೊಳ್ಳುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಬೆಳಿಗ್ಗಿನ ಬ್ರೇಕ್ಫಾಸ್ಟಿಗೆ ಮಾಡ್ಕೊಳ್ಳಿ, ಮಧ್ಯಾಹ್ನ ಊಟಕ್ಕೆ, ರಾತ್ರಿ ಊಟಕ್ಕೆ, ಯಾವಾಗ ಬೇಕಾದ್ರೆ ನಿಮ್ಗೆ ಯಾವಾಗ ಆಗುತ್ತೆ ಅವಾಗ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ. ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.